ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ಇವತ್ತಿನ ವಿಡಿಯೋದಲ್ಲಿ 40 ಎದೆ ಸುತ್ತ ಅಳತೆ ಇರೋವಂಥ ಬ್ಲೌಸ್ದು ನಾನು ನಿನ್ನೆ ವಿಡಿಯೋದಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಹಾಗೆ ಯಾವ ರೀತಿ ಕಟಿಂಗ್ನ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಈಸಿಯಾಗಿ ಮತ್ತು ಅತಿ ಬೇಗವಾಗಿ ಯಾವ ರೀತಿ ಸ್ಟಿಚಿಂಗ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲೂ ಮಿಸ್ ಮಾಡಿದೆ, ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈಸಿ ಮೆಥಡಲ್ಲಿ ನಾನು ಈ ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ. ಇದೊಂದು ವಿಡಿಯೋ ನೋಡಿದ್ರೆ ನೀವು ಆರಾಮಾಗಿ ನಿಮ್ಮ ಬ್ಲೌಸ್ನ ಆರಾಮಾಗಿ ಸ್ಟಿಚಿಂಗ್ನ ಮಾಡ್ಕೊಬೋದು. ಆ ರೀತಿ ಇರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ವಿಡಿಯೋನ ಶುರು ಮಾಡಿಬಿಡೋಣ. ಮೊದಲಿಗೆ ನಾನು ಎಲ್ಲದರದ್ದು ಲೈನಿಂಗ್ ನಾನೇನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಕತ್ತು ಆ್ಯಕ್ಚುಲಿ ನಾನು ಬೇರೆ ಡಿಸೈನ್ನ ಕೇಳಿದ್ರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಅವ್ರು ಡಿಸೈನ್ ಏನೋ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ರೌಂಡ್ ಶೇಪೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೌಂಡ್ ಶೇಪನ್ನು ಸಹ ನಾನು ಕಟ್ಟಿಂಗಲ್ಲಿ ಮಾರ್ಕ್ ಮಾಡಿದ್ದೆ, ಕಟ್ ಮಾಡಿರಲಿಲ್ಲ. ಬಟ್ ಇವಾಗ ಆ ರೌಂಡ್ ಶೇಪೇ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಲೇಸ್ನ ಕೊಟ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಬ್ಯಾಕು ಈ ರೀತಿ ಎಲ್ಲನೂ ಫ್ರಂಟ್ ಸೈಡಿಂದನೇ ಪಿನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಫ್ರಂಟು ಅಷ್ಟೇ. ಇದು ಮೇನ್ ಫ್ಯಾಬ್ರಿಕ್ ರೈಟ್ ಸೈಡು, ಇದು ರಾಂಗ್ ಸೈಡು. ಸೊ ರೈಟ್ ಸೈಡಲ್ಲೇ ನಾನು ಪಿನ್ಗಳನ್ನ ಲೈನಿಂಗ್ನ ಇಟ್ಟು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹೀಗೆ ಟರ್ನ್ ಮಾಡಿಕೊಂಡು ಅದನ್ನು ಉಲ್ಟಾ ತಿರುಗಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ಇದು ಫ್ರಂಟು, ಎರಡು ಫ್ರಂಟೂ ಅಷ್ಟೇ. ಮತ್ತು ಕ್ರಾಸ್ ಬೆಲ್ಟು, ನಾನು ಅಂದರೆ ಟೋಟಲಿ ನಮಗೆ 3 ಕ್ರಾಸ್ ಬೆಲ್ಟ್ ಬೇಕು ಒಂದೊಂದು ಸೈಡ್ಗೆ. ಒಂದು ಮೇನ್ ಫ್ಯಾಬ್ರಿಕ್ ಒಂದಾದರೆ ಕರೆಕ್ಟ್ ಸೈಡ್ಸಲ್ಲಿ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಒಂದು, ಆ ನಂತರ ಇನ್ನೂ ಒಂದು ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಇನ್ನೂ ಒಂದು ಲೈನಿಂಗು. ಸೊ ನಾವು ಟೋಟಲಿ 3 ಲೈನಿಂಗ್ನ 3 ಬಟ್ಟೆನ ಹಾಕ್ತೀವಿ. 2 ಲೈನಿಂಗ್ ಬಟ್ಟೆ, ಒಂದು ಮೇನ್ ಫ್ಯಾಬ್ರಿಕ್ನ ಹಾಕ್ತೀವಿ ಕ್ರಾಸ್ ಬೆಲ್ಟ್ಗೆ. ಸೊ ಅದನ್ನು ಅಷ್ಟೇ ನೀಟಾಗಿ ಇಟ್ಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಪಿನ್ಗಳನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಮೂತಿ ಈ ಕಡೆ ಬಂದರೆ ಇನ್ನೂ ಒಂದು ಮೂತಿ ಈ ಕಡೆ ಈ ರೀತಿ ಇರಬೇಕು. ಈ ರೀತಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ಇನ್ನು ಸ್ಲೀವ್ಸ್ಗೆ ನಾನಿಲ್ಲಿ ಸ್ವಲ್ಪ ಪ್ಯಾಚ್ ಕೊಡಬೇಕಾಗತ್ತೆ. ಸೊ ಅದಕ್ಕೂ ಸಹ ಪೀಸ್ಗಳನ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ಲೀವ್ಸಲ್ಲಿ ಈ ರೀತಿ ಕರೆಕ್ಟಾಗಿ ಬಾರ್ಡರ್ ಎಷ್ಟಿದೆ ಆ ಸಮಕ್ಕೆ ನಾನು ಕೆಳಗಡೆ ನಾವು ಕರೆಕ್ಟಾಗಿ ಕಟ್ ಮಾಡಿದ್ವಿ ಅಲ್ವಾ, ಅದನ್ನ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಮಾತ್ರ ಈ ಕಡೆ ಕಾರ್ನರ್ಗಳಲ್ಲಿ ಮಾತ್ರ ನಾನು ಪೀಸ್ಗಳನ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಅದಕ್ಕೂ ಸಹ ನಾನು ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಹಿಂಗೆ ಶೇಪ್ ತೆಗೆದಿರ್ತೀವಲ್ಲ, ಅದೇ ಪೀಸ್ಗಳೇ ಬರುತ್ತೆ, ಅದನ್ನು ಸಹ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಇದನ್ನು ಹಿಂಗೆ ಓಪನ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ಗೆ ಪೀಸ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಇದು ಅಷ್ಟೇ ರೈಟ್ ಸೈಡಲ್ಲಿ, ಮೈನ್ ಫ್ಯಾಬ್ರಿಕ್ ರೈಟ್ ಸೈಡಲ್ಲೇ ನಾನು ಲೈನಿಂಗ್ ಬಟ್ಟೆನ ಇಟ್ಟಿರೋದು. ಆ ನಂತರ ನಾನು ಕೆಳಗಡೆ ಸ್ಟಿಚ್ ಹಾಕಿ ಟರ್ನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ನಾವು ಲೈನಿಂಗ್ನ ನೋಡಿ, ಇಲ್ಲಿ ಈ ಕಡೆ 2 ನ್ಯಾಚ್ ಬಂದಿದೆ. ಇಲ್ಲಿ ನೋಡಿ, ಈ ಕಡೆ 2 ನ್ಯಾಚ್ ಬಂದಿದೆ. 2 ನ್ಯಾಚ್ ಅಂದರೆ ಫ್ರಂಟ್ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಒಂದು ಈ ಸೈಡ್ ಬಂದಿದೆ, ಇನ್ನೂ ಒಂದು ಈ ಸೈಡ್ ಬಂದಿದೆ. ಈ ಕಡೆನೂ 2 ನ್ಯಾಚ್ ಬಂದಿದೆ, ಕಾಣಿಸ್ತಿದೆಯಾ? ಈ ಕಡೆ ಬಂದಿದೆ. ಸೊ ಈ ರೀತಿ ನೋಡಿಕೊಂಡ್ರೆ ನೀವು ಲೈನಿಂಗ್ನ ಇಟ್ಕೊಳ್ಳಿ. ನೋಡಿ, ಒಂದು ಸೈಡು ಈ ಸೈಡ್ ಬಂದಿದ್ರೆ, ಒಂದು ಸೈಡ್ ಈ ಸೈಡ್ ಬಂದಿದ್ರೆ, ಇನ್ನೂ ಒಂದು ಸೈಡು ಈ ಸೈಡ್ ಬಂದಿದೆ. ಹಿಂಗೆ ಪಕ್ಕ ಇಟ್ಟಾಗ ಎರಡು ಹಿಂಗೆ ಫೇಸ್ ಹತ್ತತ್ರ ಬರಬೇಕು ಫ್ರಂಟ್ದು. ಆ ರೀತಿ ನೋಡಿಕೊಂಡು ಲೈನಿಂಗ್ ಬಟ್ಟೆನ ಇಟ್ಕೊಳ್ಳಿ. ಸ್ಲೀವ್ಸ್ದು ಎಸ್ಪೆಷಲಿ ಬಿಗಿನರ್ಸ್ಗೆ ಸ್ಲೀವ್ಸ್ದೇ ಕನ್ಫ್ಯೂಷನ್ ಆಗೋದು. ಸೊ ಅದರಿಂದ ನಾನು ಸ್ಲೀವ್ಸ್ ಪಾರ್ಟ್ನ ಪದೇ ಹೇಳ್ತಾ ಇದ್ದೀನಿ. ಮೊದಲಿಗೆ ಈ ಸ್ಲೀವ್ಸ್ಗೆ ಪ್ಯಾಚ್ ಹಾಕಬೇಕಲ್ವ, ಸೊ ಇದನ್ನು ಲಾಸ್ಟಲ್ಲಿ ಇಟ್ಕೊಳ್ಳೋಣ. ಸೊ ಫ್ರಂಟು, ಬ್ಯಾಕು, ಆನಂತರ ಕ್ರಾಸ್ ಬೆಲ್ಟು, ಇದಿಷ್ಟನ್ನು ರೆಡಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಫ್ರಂಟ್ ಕಂಪ್ಲೀಟಾಗಿ ಫಿನಿಶಿಂಗ್ ಮಾಡಿ, ಬ್ಯಾಕ್ನು ಕಂಪ್ಲೀಟಾಗಿ ಫಿನಿಶಿಂಗ್ ಮಾಡಿ ರೆಡಿ ಮಾಡಿಕೊಂಡು ಆನಂತರ ಸ್ಲೀವ್ಸ್ಗೆ ಬರ್ತೀನಿ. ಇವಾಗ ಕ್ರಾಸ್ ಬೆಲ್ಟ್ನ ಫಸ್ಟ್ಗೆ, ನಾನು ಯಾವಾಗಲೂ ಕ್ರಾಸ್ ಬೆಲ್ಟ್ನೇ ಫಸ್ಟ್ಗೆ ರೆಡಿ ಮಾಡ್ಕೊಳ್ಳೋದು. ಸೊ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಂಡ್ಬಿಡೋಣ. ಇವಾಗ 3 ಹಿಂಗೆ ಹಾಕಿ ಪಿನ್ ಹಾಕ್ಕೊಂಡಿದ್ದೀವಿ ಅಲ್ವಾ. ಸೊ ಫಸ್ಟು ಏನು ಮಾಡ್ಬೋದು, ನಾನು 2 ಥರ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ನಿಮ್ಗೆ ಯಾವ್ದು ಸುಲಭ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಫಸ್ಟು ಏನು ಮಾಡ್ಕೊಳ್ಳಿ, ಈಗ ಇದಿರೋದು ಫಸ್ಟ್ ಕೆಳಗಡೆ ಎಡ್ಜನ್ನು ಈಗ 3 ಇಟ್ಕೊಂಡು ಪಿನ್ ಹಾಕ್ಕೊಂಡ್ಮೇಲೆ ಕೆಳಗಡೆ ಎಡ್ಜಕ್ಕೆ ಒಂದು ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಕೊಂಡ್ಬಿಡೋಣ. ಈ ಪಿನ್ನ ಬಿಚ್ಚಿಬಿಟ್ಟು ಇದು ಒಂದು ಲೈನಿಂಗ್ ಬಟ್ಟೆನ ಮಾತ್ರ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಕಿನಾರಿನ ಹಾಕ್ಕೊಳ್ಳಿ. ಕಿನಾರಿ ಹಾಕಿ ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಅಪ್ಪರ್ ಸ್ಟಿಚ್ ನೋಡಿ, ಆ ಕಿನಾರಿ ಹಾಕಿರೋದು ಲೈನ್ ಕಾಣಿಸ್ತಾ ಇದೆ ಅಲ್ವಾ ಸ್ಟಿಚ್ಚು, ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ನ ಹಾಕ್ಕೋಬೇಕು. ಇವಾಗ ಈ ಸ್ಟಿಚ್ ಆದಮೇಲೆ ಕಂಪ್ಲೀಟಾಗಿ ಇನ್ನು ಎಕ್ಸ್ಟ್ರಾ ಏನಿದೆ ಅಲ್ಲ ಅದನ್ನು ಈ ಮೊದಲನೇದು ನಾವು ನಮಗೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಅಲ್ವಾ, ಇದ್ರ ಸಮಕ್ಕೆ ಇನ್ನು 2 ಉಳಿದಿರೋ ಅಂಥದ್ದು 2 ಸಹ ಕಟ್ ಮಾಡಿ ತೆಗೆದುಬಿಡೋಣ.
ನೋಡಿ ಈ ರೀತಿ ಕಟ್ ಮಾಡಿ ತೆಗೆದ್ಮೇಲೆ ಇದು ಒಂದು ಅಂದರೆ ಸಮಕ್ಕೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ಲೈನಿಂಗ್ ಬಟ್ಟೆನ ಈಗ ಓಪನ್ ಮಾಡಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳಿ. ಅಂದರೆ ಈ ಒಂದು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡು ಅಟ್ಯಾಚ್ ಆಗೋ ಥರ ಹಿಂಗೆ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಇದಾದಮೇಲೆ ಇಷ್ಟೇ, ಇದು ರೆಡಿ ಆಯಿತು. ಒಂದು ಕ್ರಾಸ್ ಬೆಲ್ಟ್ ರೆಡಿ ಆಗಿದೆ. ಒಂದು ರೀತಿಯಲ್ಲಿ ಮಾಡಿಕೊಂಡೆ ಅಲ್ವಾ. ಇವಾಗ ಇನ್ನೂ ಒಂದು ರೀತಿಯಲ್ಲಿ ಕ್ರಾಸ್ ಬೆಲ್ಟ್ನ ರೆಡಿ ಮಾಡೋದು ತೋರಿಸ್ತೀನಿ. ಏನು ಮಾಡಿ ಈ ಗುಂಪಿನ ತೆಗೆದ್ಬಿಡಿ. ಇದು ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್, ಓಕೆನಾ. ಇದ್ರ ಮೇಲೆ ಈ ಲೈನಿಂಗ್ ಬಟ್ಟೆ ನಾನು ಏನಿಟ್ಟಿದೆ ಇದನ್ನು ತೆಗೆದ್ಬಿಟ್ಟೆ. ಇದು ಹಿಂದೆಗಡೆ ಇತ್ತಲ್ಲ ಅದನ್ನು ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು. ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ವಾ, ಇದು ಬೇಡ, ಇದನ್ನೇ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ ಕಂಪ್ಲೀಟಾಗಿ ನೀಟಾಗಿ. ಅಂದರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಬಟ್ಟೆ ಇದು. ಇದನ್ನು ಕಂಪ್ಲೀಟಾಗಿ ನೀಟಾಗಿ 4 ಸೈಡು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಬಟ್ಟೆ ಇದನ್ನು ಈ ರೀತಿ ಕೆಳಗಡೆ ಇಟ್ಬಿಟ್ಟು, ಅಂದರೆ ರೈಟ್ ಸೈಡ್ ಮೇಲೆ ಇದನ್ನು ಇಟ್ಬಿಟ್ಟು ಕೆಳಗಡೆ ಮಾತ್ರ ಒಂದು ಸ್ಟಿಚ್ನ ಹಾಕ್ಕೊತೀನಿ. ಇವಾಗ ಈ ಲೈನಿಂಗ್ ಬಟ್ಟೆ ಏನಿದೆ ಇದನ್ನು ಓಪನ್ ಮಾಡಿಕೊಂಡು ಇದ್ರ ಮೇಲೆ ಕಿನಾರಿ ಹಾಕ್ಕೊಳ್ಳಿ. ಅದಾದಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂದೆಗಡೆಗೆ ಇದ್ರ ಮೇಲೆ ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊಳ್ಳಿ. ಇದ್ರ ಸಮಕ್ಕೆ ಈ ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಂಬಿಡೋಣ. ನೋಡಿ ಇಷ್ಟೇ, ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಫಸ್ಟ್ ಟ್ರೈದಲ್ಲಿ ನಾನೇನು ಮಾಡಿದೆ, ಫಸ್ಟು ಇದು ಅಟ್ಯಾಚ್ ಮಾಡಿ ಆ ನಂತರ ಇಲ್ಲಿಗೆ ಸ್ಟಿಚ್ ಹಾಕ್ಕೊಂಡೆ. ಇದರಲ್ಲಿ ನಾನೇನು ಮಾಡಿದೆ, ಫಸ್ಟೇ ಲೈನಿಂಗ್ ಬಟ್ಟೆ ಅಂದರೆ ಮೇನ್ ಫ್ಯಾಬ್ರಿಕ್ಗೆ ಒಂದು ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಆ ನಂತರ ಇನ್ನೊಂದು ಪೀಸ್ನ ಟರ್ನ್ ಮಾಡಿಕೊಂಡೆ. ಎರಡೂ ಸುಲಭ ಇದೆ. ಬಿಗಿನರ್ಸು ನಾನು 2ನೇ ಸತಿ ತೋರಿಸಿದ್ನಲ್ಲ ಆ ಮೆಥಡಲ್ಲಿ ಮಾಡ್ಕೊಳ್ಳಿ, ಅದು ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಇವಾಗ ಫ್ರಂಟ್ನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ನಾನು ಲೈನಿಂಗ್ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಜಸ್ಟು ಈ ಕತ್ತತ್ರ ಒಂದು ಸ್ಟಿಚ್ನ ಹಾಕಿ ಟರ್ನ್ ಮಾಡ್ಕೊಂಬಿಡೋಣ. ಈ ರೀತಿ ಸ್ಟಿಚ್ ಆದಮೇಲೆ ಈ ರೌಂಡ್ ಶೇಪ್ ಹತ್ರ ಒಂದು ಅಲ್ಲಲ್ಲಿ ಒಂದು ಮೂರು ಕಚ್ಚನ್ನ ಇಟ್ಕೊಂಡು ಈ ರೀತಿ ಓಪನ್ ಮಾಡಿಕೊಂಡು ಕಿನಾರಿ ಹಾಕ್ಕೊಬೇಕು. ಇವಾಗ ಇದ್ರ ಮೇಲೆ ಒಂದು ಅಪ್ಪರ್ ಸ್ಟಿಚ್ನ ಹಾಕಿ ಫುಲ್ಲು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಬಿಡಬೇಕು. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನೀವು ಕೇಳೋ ಅಂಥ ವಿಡಿಯೋಸ್ಗಳನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೊಳ್ಳದೆ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ 2 ಫ್ರಂಟ್ಗಳು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಡಾಟ್ ಇಟ್ಕೊಂಬಿಡೋಣ. ಇವಾಗ ಫ್ರಂಟ್ ಡಾಟ್ ಹಿಡಿಯೋದಕ್ಕೆ ಇದು 40 ಇಂಚು ಎದೆ ಸುತ್ತಳತೆ ಇದೆ. 40 ಇಂಚು ಪ್ಲಸ್ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ಸೊ ಟೋಟಲ್ 11.5 ಇಂಚನ್ನ ತೊಗೊಂಡಿದ್ದೀನಿ. ಇಲ್ಲಿಗೆ ಈ 40 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ ಹೀಗೆ ಕೆಳಗಡೆಯಿಂದ ನಾನಿಲ್ಲಿ ಡಾಟ್ಗಳನ್ನ ಹಿಡ್ದಿದ್ದೀನಿ ನೋಡಿ. ಇಲ್ಲೊಂದು ನ್ಯಾಚ್ನ ಹೊಡ್ಕೊಂಡಿದ್ದೀನಿ. ನಾನು ಕಟಿಂಗ್ ಮಾಡಬೇಕಾದ್ರೆ ಈ ನ್ಯಾಚ್ನ ಹೊಡ್ಕೊಂಡಿರ್ತೀನಿ. ಆನಂತರ ಇಲ್ಲೂ ಅಷ್ಟೇ ನ್ಯಾಚ್ನ ಹೊಡ್ಕೊಂಡಿರ್ತೀನಿ. ಕರೆಕ್ಟಾಗಿ ಇದನ್ನು ಹೀಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಬರುತ್ತಲ್ಲ ಅಲ್ಲಿಗೆ ನ್ಯಾಚ್ನ ಹೊಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 3 ಇಂಚ್ ಉದ್ದನ ತೊಗೊಳ್ತೀನಿ. ಈ ನ್ಯಾಚ್ ನಾನೇನು ಹೊಡ್ಕೊಂಡಿದ್ದೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊತೀನಿ. ಈ ನ್ಯಾಚ್ನ ಯಾವ ರೀತಿ ಹೊಡ್ಕೊಳ್ಳೋದು ಅಂತ ನೀವು ನೋಡಬೇಕು ಅಂತ ಅಂದರೆ ನಂದು ಲಾಂಗ್ ವಿಡಿಯೋನ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಲಾಂಗ್ ವಿಡಿಯೋನ ನಾವು ಈ ಕಡೆ ಸ್ಟಾರ್ಟಿಂಗಿಂದ 2.5 1 ಕಾಲು ಅಂತ ನಾವು ಮೆಷರ್ಮೆಂಟ್ನ ತೊಗೊಂಡು ಮಾರ್ಕಿಂಗ್ನ ಮಾಡ್ಕೊತೀವಿ ಈ ಶೇಪ್ಗೋಸ್ಕರ. ಸೊ ಅದರ ಅನುಸಾರವಾಗಿ ನಾನು ಈ ನ್ಯಾಚ್ಗಳನ್ನ ಹೊಡ್ಕೊಂಡಿದ್ದೀನಿ. ಆ ವಿಡಿಯೋ ಕಂಪ್ಲೀಟಾಗಿ ನಾನು ನನ್ನ ಚಾನಲ್ನಲ್ಲಿ ಕೊಟ್ಟಿದ್ದೀನಿ, ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಇದಾದಮೇಲೆ ನೆಕ್ಸ್ಟು ಈ ಕಡೆ ಇದೇನಿದೆ 4 ಇಂಚಿದೆ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ನೆಕ್ಸ್ಟು ಇದರಿಂದ ಇದಕ್ಕೆ 2 ಇಂಚ್ ಗ್ಯಾಪ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚಿನ ಮಾರ್ಕ್ನ ಮಾಡಿಕೊಂಡು ಈ ಮೇಲ್ಗಡೆಯಿಂದ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಚೆಸ್ಟ್ ಅನುಸಾರದ ಮೇಲೆ ಡಾಟ್ ಉದ್ದ ವೇರಿಯೇಷನ್ ಆಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಹಿಡ್ದಿದ್ದಾರೆ ಅಂತ ನೀವು ನೋಡಿಕೊಂಡು ಮೆಷರ್ಮೆಂಟ್ನ ತೊಗೊಂಡು ಅಷ್ಟು ಹಿಡ್ಕೊಂಡ್ರೂ ಸಹ ನಡೆಯುತ್ತೆ. ಇಲ್ಲ ಅಂದರೆ ಒಂದು ಚಾರ್ಟ್ ಅನ್ನೋದನ್ನ ಮಾಡಿಕೊಂಡು ಆ ಚಾರ್ಟ್ ಅನುಸಾರದ ಮೇಲೆ ನೀವು ಡಾಟ್ನ ಇಟ್ಕೊಬೋದು.
ಇವಾಗ ನಾನು 3 ಡಾಟ್ಗಳು ಅಷ್ಟೇ ಇಟ್ಕೊಳ್ಳೋದು. 4ನೇ ಡಾಟು ಫೈನಲ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಇಟ್ಕೊತೀನಿ. 4ನೇ ಡಾಟು ಆಪ್ಷನಲ್ಲು. ಒಂದು ಬ್ಲೌಸ್ಗೆ 3 ಡಾಟ್ ಅಂತೂ ಮೇಯ್ನಾಗಿ ಬೇಕು. 4ನೇ ಡಾಟು ಇಟ್ಕೊಂಡ್ರೆ ಇಟ್ಕೊಬೋದು, ಇಲ್ಲಾಂದರೆ ಇಲ್ಲ. ಇವಾಗ 2 ಫ್ರಂಟ್ಗಳು ನಾನು ಡಾಟ್ ಇಟ್ಟಾದ್ಮೇಲೆ ಈ ರೀತಿ ಕರೆಕ್ಟಾಗಿ ಬಂದಿದೆಯಾ ಅಂತ ಈ ರೀತಿ ಕ್ರಾಸ್ ಚೆಕ್ನ ಮಾಡಿಕೊಂಡು ನೋಡ್ಕೊಬೇಕು. ಅಗಲ ಉದ್ದ 2 ಸಮಾನೇ ಬರಬೇಕು. ಏನಾದರೂ ವೇರಿಯೇಷನ್ ಬಂದಿದ್ದರೆ ಆ ಒಂದು ಪರ್ಟಿಕ್ಯುಲರ್ ಡಾಟ್ನ ಒಂದು ಜಾಸ್ತಿನೋ ಅಥವಾ ಕಮ್ಮಿನೋ ಮಾಡಿಕೊಂಡು ಸಮ ಮಾಡ್ಕೊಳ್ಳಿ. ಇವಾಗ 2 ಫ್ರಂಟ್ದು ಡಾಟ್ ಹಿಡಿದು ರೆಡಿ ಆಗಿದೆ. ನಾವು ಆಲ್ರೆಡಿ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ. ಈ ರೀತಿ ಕ್ರಾಸ್ ಬೆಲ್ಟ್ಗಳು ರೆಡಿ ಆಗಿತ್ತಲ್ಲ. ಸೊ ಇವಾಗ ಇದನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ನಾನು ಇನ್ವೈಟ್ ಕ್ರಾಸ್ ಬೆಲ್ಟ್ ಮಾಡ್ತಿರೋದ್ರಿಂದ ಈ ರೀತಿ ಒಂದು ಲೇಯರ್ನ ಓಪನ್ ಮಾಡಿಕೊಂಡು ಈ ರೀತಿ ಸ್ಟಾರ್ಟಿಂಗು ಹೀಗೆ ಕ್ರಾಸಾಗಿ ಇಟ್ಕೊಬೇಕು. ಕ್ರಾಸಾಗಿ ಇಟ್ಕೊಂಡು ಹೀಗೆ ಸ್ಟಿಚ್ ಹಾಕ್ಕೊಂಡು ಬರಬೇಕಾಗತ್ತೆ ಫುಲ್ ಎಂಡ್ ತನಕ. ಮತ್ತು ಈ ಪಾರ್ಟಲ್ಲಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಸ್ಟಿಚ್ನ ಹಾಕ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಹೀಗೆ ಸ್ಟಿಚ್ನ ಹಾಕ್ಕೊಬೇಕು. ಆವಾಗ ಏನಾಗುತ್ತೆ, ಸ್ಟಿಚ್ ಇಲ್ಲಿ ಬರೋದ್ರಿಂದ ಇದು ಕಂಪ್ಲೀಟಾಗಿ ಓಪನ್ ಆಗೋದಿಲ್ಲ. ಸೊ ಇವಾಗ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಬರೋ ರೀತಿ ಇರಬೇಕು. ಆ ರೀತಿ ನೋಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮ್ಮದು ಇದು ಏನಾದರೂ ಸ್ಟ್ರೈಟ್ ಲೈನ್ ಬರೋ ರೀತಿ ಇಲ್ಲ ಅಂದರೆ ಬಿಚ್ಚಿಬಿಟ್ಟು ಮತ್ತೆ ಸ್ಟಿಚ್ ಹಾಕ್ಕೊಬೇಕು. ಇವಾಗ ಇದೇ ರೀತಿ ಇನ್ನೂ ಒಂದನ್ನು ಸಹ ಸ್ಟಿಚ್ ಮಾಡ್ಕೊತೀನಿ. ನೋಡಿ ಹೀಗೆ ಕ್ರಾಸಾಗಿ ಇದನ್ನು ಇಟ್ಕೋಬೇಕು. ಕ್ರಾಸಾಗಿ ಇದನ್ನು ಇಟ್ಕೊಂಡು ಈ ರೀತಿ ನೀಟಾಗಿ ಇಟ್ಕೊಂಡು ನಾವು ಹಾಕೋ ಸ್ಟಿಚ್ಚು ಇದ್ರ ಮೇಲೆ ಬರಬೇಕು. ಆ ರೀತಿ ಬರಲಿ. ನೋಡಿ ಇದು ಅಷ್ಟೇ. ಇದಾದಮೇಲೆ ಇವಾಗ ಎರಡನ್ನೂ ಇಟ್ಕೊಂಡು ನೋಡ್ಕೊಬೇಕು ಸಮ ಬಂದಿದೆಯಾ ಅಂತ. ಈಗ ಎರಡನ್ನೂ ಇಟ್ಕೊಂಡು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಸಮ ಇದೆಯಾ ಅಂತ. ನೋಡಿ ಎರಡು ಸಮನೇ ಬಂದಿದೆ. ಸೊ ಇವಾಗ ಒಂದು ಪೀಸ್ನ ಅಷ್ಟೇ ತೊಗೊಂಡು ಮೇಲ್ಗಡೆಯಿಂದ ಈ ರೀತಿ ರೋಲ್ ಮಾಡ್ಕೊಂಡು ಬಂದು ಇಲ್ಲಿ ಫಸ್ಟ್ ನಾವು ಏನು ಕ್ರಾಸ್ ಬೆಲ್ಟ್ ಬಿಟ್ಟಿದ್ವಲ್ಲ ಅದಕ್ಕೆ ಇವಾಗ ಅಟ್ಯಾಚ್ ಮಾಡ್ಕೊಬೇಕು. ಈಗ ಕಾರ್ನರಲ್ಲಿ ಒಂಚೂರು ಸ್ವಲ್ಪ ಅದು ಕ್ರಾಸಾಗಿ ಕಟ್ ಮಾಡಿಕೊಂಡು ಒಂದು 3 ರಿಂದ 4 ನ್ಯಾಚ್ಗಳನ್ನ ಹುಡ್ಕೊಳ್ಳಿ. ನ್ಯಾಚ್ನ ಹುಡ್ಕೊಂಡು ಇವಾಗ ಇದನ್ನು ಆಚೆಗೆ ಪುಲ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಆಚೆಗೆ ಪುಲ್ ಮಾಡಿಕೊಂಡು ಸೈಡಲ್ಲಿ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಈ ರೀತಿ ಕಟ್ ಮಾಡಿ ಸಮಕ್ಕೆ ತೆಗೆದುಬಿಡಿ. ಈ ಕಡೆ ಫ್ರಂಟ್ ಸೈಡಲ್ಲಿ ಏನೂ ಕಟ್ ಮಾಡೋಂಗಿಲ್ಲ, ಕರೆಕ್ಟಾಗಿ ಬರುತ್ತೆ. ಮತ್ತು ಇದ್ರ ಮೇಲೆ ಒಂದು ಕಿನಾರಿನ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಬೋದು, ಇಲ್ಲದೆ ಬೇಡ. ನಾನು ಸ್ವಲ್ಪ ಫಿಟ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಅದೊಂದು ಕಿನಾರಿನ ಹಾಕ್ಕೊತೀನಿ. ಇವಾಗ ನೋಡಿ ಒಂದು ಫ್ರಂಟು ರೆಡಿ ಆಗಿದೆ. ನಾನು 3 ಡಾಟ್ ಕೊಟ್ಟಿದ್ದೀನಿ ಅಷ್ಟೇ, ಆದ್ರೂ ಕಫ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ. 4ನೇ ಡಾಟನ್ನು ಸಹ ಕೊಡ್ತೀನಿ, ಅದು ಫೈನಲ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಕೊಡ್ತೀನಿ. ಇವಾಗ ಇದೇ ರೀತಿ ಇನ್ನೂ ಒಂದು ಫ್ರಂಟನ್ನು ಸಹ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ 2 ಫ್ರಂಟ್ಗಳು ಸಹ ರೆಡಿ ಆಗಿದೆ. ಈ ರೀತಿ ರೆಡಿ ಆದಮೇಲೆ ಎರಡೂ ಸಹ ಹೀಗೆ ಒಂದ್ರ ಮೇಲೆ ಒಂದನ್ನು ಇಟ್ಕೊಂಡು ನೋಡ್ಕೊಬೇಕು. ಏನಾದರೂ ವೇರಿಯೇಷನ್ ಬಂದಿದ್ದರೆ ಇವಾಗ ಆಲ್ರೆಡಿ ನೋಡಿ ಒಂಚೂರು ಇದು ಜಾಸ್ತಿ ಬಂದಿದೆ. ಇಲ್ಲಿ ನೋಡಿ ಇದು ಕತ್ತುಪಟ್ಟಿ ಒಂಚೂರು ಇದಕ್ಕಿಂತ ಹೀಗೆ ಒಂಚೂರು ಇದು ಜಾಸ್ತಿ ಬರ್ತಾ ಇದೆ, ಕಾಣಿಸ್ತಿದೆ ಅಂತ ಅನಿಸುತ್ತೆ. ಈ ರೀತಿ ಬಂದಾಗ ನಾವು ಕತ್ತನ್ನು ಆಲ್ರೆಡಿ ಫಿನಿಶ್ ಮಾಡಿಬಿಟ್ಟಿದ್ದೀವಿ. ಸೊ ಓಕೆನಾ, ಇವಾಗ ನಾವು ಕಟ್ ಮಾಡೋದಕ್ಕಾಗಲ್ಲ. ಫುಲ್ ಕೆಳಗಡೆನೂ ಫಿನಿಶಿಂಗ್ ಆಗಿದೆ, ಮೇಲ್ಗಡೆನೂ ಫಿನಿಶಿಂಗ್ ಆಗಿದೆ. ಆ ಕೇಸಸಲ್ಲಿ ಏನು ಮಾಡಬೇಕು, ಇಲ್ಲಿ ಡಾಟ್ ಇಡ್ತಿದ್ವಲ್ಲ ಇದ್ರ ಪಕ್ಕ ಒಂದೇ ಒಂದು ಪಾಯಿಂಟ್ ಅಷ್ಟು ನಾನು ಡಾಟ್ ಇಟ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಇವಾಗ ಡಾಟ್ ಹಾಕ್ಕೊಂಡು ಮತ್ತೆ ಇಟ್ಕೊಂಡು ನೋಡ್ತೀನಿ. ಅಯ್ಯೋ ಒಂಚೂರು ತಾನೇ ಬಿಟ್ಬಿಡು, ಏನಾಗಲ್ಲ ಅಂತ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದೇನಿರುತ್ತೆ ಅದು ನಮಗೆ ಎಕ್ಸಾಕ್ಟಾಗಿ ಬರಬೇಕು. ಎಕ್ಸಾಕ್ಟಾಗಿ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗಿರುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ. ನೋಡಿ ಇಲ್ಲಿ ಒಂಚೂರು ಸಹ ವ್ಯತ್ಯಾಸ ಅನ್ನೋದು ಆಗಿಲ್ಲ, ನೀಟಾಗಿ ಬಂದಿದೆ. ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಬಂದಿದೆ. ನಾವು ಆಲ್ರೆಡಿ ಅಂದರೆ ಇದನ್ನು ಮುಂದೆ ಶೇಪ್ ಹಿಡ್ದಿರ್ತೀವಲ್ಲ, ಶೇಪ್ ಹಿಡ್ದಾದ್ಮೇಲೆ ನಾವು ಚೆಕ್ ಮಾಡ್ಕೊಂಡಿರ್ತೀವಿ. ಮತ್ತೆ ಚೆಕ್ ಮಾಡ್ಕೊಬೇಕಾ ಅಂತ ಇದ್ರೂ ಹೌದು ಚೆಕ್ ಮಾಡ್ಕೊಬೇಕು. ಯಾಕಂದರೆ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ, ಆಗ ಆ ಟೈಮಲ್ಲಿ ಒಂಚೂರು 1/4 ಇಂಚ್ ಅಥವಾ 1-2 ಪಾಯಿಂಟು ವ್ಯತ್ಯಾಸ ಆಗಿರ್ಬೋದು. ಆ ಟೈಮಲ್ಲಿ ಅದು ವ್ಯತ್ಯಾಸ ಆಗಿದ್ದಾಗ ಮತ್ತೆ ಇಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಚೆಕ್ ಮಾಡಿಕೊಂಡು ನಾವು ನೆಕ್ಸ್ಟು ಹುಕ್ಪಟ್ಟಿ ದಾರದ ಪಟ್ಟಿ ಅಟ್ಯಾಚ್ ಮಾಡಿದಾಗ ಆವಾಗ ಅದು ಸರಿ ಹೋಗುತ್ತೆ. ಇಲ್ಲ ಅಂದರೆ ಹುಕ್ಪಟ್ಟಿ ಅಟ್ಯಾಚ್ ಪಟ್ಟಿ ನಾವು ಇದನ್ನು ಚೆಕ್ ಮಾಡ್ದೇ ಹುಕ್ಪಟ್ಟಿ ಅಟ್ಯಾಚ್ ಮಾಡಿಬಿಟ್ರೆ ಆವಾಗ ಏನಾಗುತ್ತೆ, ಈ ರೀತಿ ವೇರಿಯೇಷನ್ ಬಂದುಬಿಡುತ್ತೆ. ಒಂಚೂರು ಅಪ್ಸ್ ಆ್ಯಂಡ್ ಡೌನ್ಸು ಆ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ರೆಡಿ ಮಾಡಿಕೊಂಡು ಆನಂತರನೇ ಸ್ಟಿಚ್ ಮಾಡಿ
ಇವಾಗ ನೆಕ್ಸ್ಟು ಹುಕ್ ಪಟ್ಟಿ ಮತ್ತು ಕಾಚಾ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ನಾನಿಲ್ಲಿ 2 ಇಂಚ್ ಪಟ್ಟಿ ಮತ್ತು 3 ಇಂಚ್ ಪಟ್ಟಿನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಹುಕ್ಸ್ ಹಾಕೋದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದು ರೈಟ್ ಸೈಡಿಂದನೇ ಇಟ್ಕೊಂಡು ಕೆಳಗಡೆ ನಂದು ಕ್ರಾಸ್ ಬೆಲ್ಟ್ ಫಿನಿಶ್ ಆಗಿರೋದ್ರಿಂದ ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡಿ ಆನಂತರ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಮೇಲ್ಗಡೆ ಕತ್ತೂ ಸಹ ನಂದು ಫಿನಿಶ್ ಆಗಿದೆ. ಸೊ ಅದರಿಂದ ಮೇಲ್ಗಡೆನೂ ಸಹ ಒಂದು ಅರ್ಧ ಇಂಚು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಡಿ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ, ಅದು ಓಪನ್ ಮಾಡ್ಕೊಂಡ್ಮೇಲೆ ನಮಗೆ ಸಮ ಬರುತ್ತೆ, ಎರಡು ಸ್ಟ್ರೈಟಾಗಿ ಬರುತ್ತೆ. ಈ 2 ಪೀಸ್ ಏನು ಅಟ್ಯಾಚ್ ಮಾಡಿದ್ವಿ ಅದು ಮತ್ತು ಕ್ರಾಸ್ ಬೆಲ್ಟ್ ಇದೆಯಲ್ಲ ಅದು ಎರಡು ನೋಡಿ ಸಮಕ್ಕೆ ಬಂದಿದೆ. ಈ ರೀತಿ ಬರಬೇಕು ಅಂದರೆ ನೀವು ಈ ಮೆಥಡಲ್ಲೇ ಫಾಲೋ ಮಾಡಿಕೊಡಿ. ಇದು ಆ್ಯಕ್ಚುಲಿ ತುಂಬ ಸಿಂಪಲ್ ಮೆಥಡ್ ಇದೆ ಮತ್ತು ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ ಅಲ್ವಾ ಅದೇ ರೀತಿ ನೀವು ನೋಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕ್ಲೀನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಮತ್ತು ಈ 2 ಇಂಚ್ ಪಟ್ಟಿನ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಫ್ಯಾಬ್ರಿಕ್ನ ಓಪನ್ ಮಾಡಿಕೊಂಡು ಆನಂತರ ಮೇಲ್ಗಡೆ ಕಿನಾರಿ ಅನ್ನೋದನ್ನ ಹಾಕ್ಕೊಬೇಕು. ನಾವು 3 ಇಂಚ್ ಪಟ್ಟಿನ ಅಟ್ಯಾಚ್ ಮಾಡಬೇಕಾದ್ರೆ ಆ ಕಿನಾರಿ ಅನ್ನೋದನ್ನ ಹಾಕ್ಕೊಬಾರ್ದು. ಈ 3 ಇಂಚ್ ಪಟ್ಟಿನ ಯಾವಾಗಲೂ ನಾವು ರಾಂಗ್ ಸೈಡಿಂದ ಅಟ್ಯಾಚ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ನಾನಿಲ್ಲಿ ಯಾವುದೇ ರೀತಿ ಕಿನಾರಿ ಅನ್ನೋದು ಏನೂ ಹಾಕಿಲ್ಲ. ಮತ್ತು ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ದರೆ ಅವ್ರಿಗೂ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನನಗೂ ಗೊತ್ತಾಗುತ್ತೆ ನೀವು ಯಾವ ಥರ ಹುಡುಕ್ತಾ ಇದ್ದೀರಾ, ನಿಮ್ಗೆ ಇದು ಲೈಕ್ ಆಗ್ತಿದೆಯೋ ಇಲ್ವೋ ಅನ್ನೋ ಒಂದು ಐಡಿಯಾ ನನಗೂ ಸಹ ಬರುತ್ತೆ. ವಿಡಿಯೋ ಲೆಂತಿ ಆಗ್ತಿದ್ರೆ ಅದನ್ನು ನನಗೆ ತಿಳಿಸ್ಕೊಡಿ. ನಾನು ಅದನ್ನು ಆದಷ್ಟು ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡೋದಕ್ಕೆ ಹೋಗಲ್ಲ. ಈ ರೀತಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡೋದು ಇಷ್ಟ ಆಗ್ತಿದ್ರೆ ಅದನ್ನು ನನಗೆ ತಿಳಿಸ್ಕೊಡಿ. ಇದೇ ರೀತಿ ವಿಡಿಯೋಸ್ಗಳು ಬೇಕು ಅಂತ ಅಂದರೆ. ಮತ್ತು ಇಲ್ಲಿ ನೋಡಿ ನಂದು ಫಿನಿಶಿಂಗ್ ಆದಮೇಲೆ ನಾನು ಇಲ್ಲೇ ಹುಕ್ಕನ್ನ ಬಿಟ್ಕೊತಾ ಇರೋದ್ರಿಂದ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಆನಂತರ ವಿ ಶೇಪ್ಗೆ ನಾನು ಇಲ್ಲಿ ಹುಕ್ಗಳನ್ನ ಬಿಟ್ಕೊತಾ ಇದ್ದೀನಿ. ಈ ಹುಕ್ಕನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು 2 ಫ್ರಂಟ್ಗಳನ್ನು ಇಟ್ಕೊಂಡು ನೋಡಿಕೊಂಡೆ ಸಮಕ್ಕೆ ಬಂದಿದೆಯಾ ಅಂತ. ಈ ರೀತಿ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಗಳಿಗೆ ಹೋಗಿ. ಪ್ರತಿ ಹಂತದಲ್ಲೂ ನಾವು ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಪ್ರತಿ ಸ್ಟೆಪ್ಪನ್ನು ನಾವು ಮಾಡ್ಕೊಬೇಕಾ ಅಥವಾ ಎಲ್ಲಾದರೂ ಮಾಡ್ಕೋತಾರಾ ಅನ್ನೋ ಡೌಟ್ಗಳು ನಿಮಗೆ ಬರುತ್ತೆ. ಬಟ್ ಇಲ್ಲ, ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳೋದ್ರಿಂದನೇ ನಮ್ಮದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಲ್ವಾ. ನೆಕ್ಸ್ಟು ಇವಾಗ ಬ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕೆಳಗಡೆನೂ ಸೊಂಟದ ಹತ್ರನೂ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಆನಂತರ ಕತ್ತತ್ರನೂ ಒಂದು ಸ್ಟಿಚ್ನ ಹಾಕ್ಕೊಂಡು ಇದು ಮೇನ್ ಫ್ಯಾಬ್ರಿಕ್ ರೈಟ್ ಸೈಡಿಂದ ಲೈನಿಂಗ್ ಬಟ್ಟೆನ ಪ್ಲೇಸ್ ಮಾಡಿಕೊಂಡು ಈ ಸ್ಟಿಚ್ನ ಹಾಕ್ಕೊಂಡು ಅಟ್ ಎ ಟೈಮ್ ನಾನು ಎರಡನ್ನೂ ತಿರುಗಿಸ್ಕೊಂಡು ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಟೈಮು ಸಹ ಸೇವ್ ಆಗುತ್ತೆ ಮತ್ತು ಬೇಗನೂ ಕಂಪ್ಲೀಟ್ ಆಗುತ್ತೆ. ಆದರೆ ನಮಗೆ ಗ್ರ್ಯಾಂಡ್ ಬ್ಲೌಸ್ಗಳಿದ್ದಾಗ ನಾವು ಈ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಆದಷ್ಟು ಬಟ್ಟೆನ ಕಟ್ಟಿ ಟರ್ನ್ ಮಾಡ್ಕೊಳ್ಳೋ ಥರನೇ ಮಾಡ್ಕೊಬೋದು. ಇದು ಸಿಂಪಲ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಮಾಡಿಕೊಂಡ್ರೆ ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ಗೆ ಪ್ಯಾಚ್ ಹಾಕೋದು ಮತ್ತು ಲೈನಿಂಗ್ ಅಟ್ಯಾಚ್ ಮಾಡೋದು ತೋರಿಸಿಲ್ಲ. ಯಾಕಂದರೆ ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಓವರ್ಲಾಕ್ ಮಾಡ್ಕೊತೀನಿ. ಅದರಿಂದ ನಾನು ಇದೇ ರೀತಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಇಲ್ಲಿಂದ ಕಂಕ್ಳಿಂದ ಇಟ್ಕೊಂಡು ನೋಡ್ಕೊಳ್ಳೋಣ. ಫ್ರಂಟು ನಮಗೆ ಜಾಸ್ತಿ ಬರಬೇಕು, ಯಾಕಂದರೆ ನಾವು 4ನೇ ಡಾಟ್ ಇಡ್ದಿಲ್ವಲ್ಲ, ಅದಕ್ಕೋಸ್ಕರ ನೋಡಿ ಫ್ರಂಟು ಜಾಸ್ತಿ ಬರ್ತಾ ಇದೆ. ಎಷ್ಟು, 1/4 ಇಂಚ್, ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಮೇಲೆ ಜಾಸ್ತಿ ಬರ್ತಾ ಇದೆ. ಅದನ್ನು ಇವಾಗ ನಾವು ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೊಂಬಿಡೋಣ. ಕರೆಕ್ಟಾಗಿ ಫ್ಯಾಬ್ರಿಕ್ ಏನಿರುತ್ತೆ ಫ್ರಂಟ್ ಸೈಡ್ದು ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದೊಂದು ಸ್ಟಿಚ್ನ ಹಾಕ್ಕೊಬೇಕು. ನೋಡಿ ಸುಮಾರು ಒಂದು 4.25 ಇಂದ 5 ಇಂಚ್ ತನಕನೂ ಉದ್ದ ಇಟ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ, ಇಲ್ಲಿ ಈ ರೀತಿ ಬರುತ್ತೆ ಅದು. ಇವಾಗ ಇಟ್ಕೊಂಡು ನೋಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಅಂತ. ಒಂದು ಪಾಯಿಂಟು ನಾನು ಹೆಂಗಿದ್ರು ಇದು ಡಬಲ್ ಸ್ಟಿಚ್ ಹಾಕಬೇಕಲ್ಲ, ನೋಡಿ ಕರೆಕ್ಟಾಗಿ ಬರ್ತಿದೆ. ಓಕೆನಾ. ಇವಾಗ ಇಲ್ಲಿ ನೋಡಿ ಡಬಲ್ ನ್ಯಾಚ್ ಇದೆ, ಅದನ್ನು ಇವಾಗ ಫ್ರಂಟ್ ಈ ಸೈಡ್ ಬಂದಿದೆ ಅಂದರೆ ನಮಗೆ ಡಬಲ್ ನ್ಯಾಚ್ ಈ ಸೈಡ್ ಬಂದಿರೋ ಥರ ತೊಗೋಬೇಕು. ಇಲ್ಲಿ ಡಬಲ್ ನ್ಯಾಚು. ಮೊದಲಿಗೆ ನಾವೇನು ಮಾಡೋಣ, ಈ ರೀತಿ ಕರೆಕ್ಟಾಗಿ ಸೆಂಟರಿಂದ ಹೀಗೆ ಇಟ್ಕೊಂಡು ಹೋಗಿ ನೋಡ್ಕೊಬೇಕು.
ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರ್ತಾ ಇದೆ. ಓಕೆನಾ, ಇಲ್ಲಿಂದ ನಮ್ಗೆ 1.5 ಇಂಚ್ ಲೂಸ್ ಬರಬೇಕು. ಓಕೆನಾ, ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಎಂಡ್ ಆಗ್ತಿದೆ ಒಂದು ಮಾರ್ಕ್ನ ಹಾಕ್ಕೊಳ್ಳೋಣ. ಈ ಸೈಡು ಅಷ್ಟೇ ಎಲ್ಲಿಗೆ ಎಂಡ್ ಆಗ್ತಿದೆ ಅಂತ ಒಂದು ಮಾರ್ಕ್ನ ಹಾಕ್ಕೊಬೇಕು. ಇದು ಎಲ್ಲ ಟೈಮಲ್ಲೂ ಈ ಥರ ಬರೋದಿಲ್ಲ, ಕೆಲವೊಂದ್ಸಲಿ ಈ ರೀತಿ ಬರುತ್ತೆ. ನಮಗೆ ಕರೆಕ್ಟಾಗಿ ಒಂದು ಪ್ಲಸ್ ಆಕಾರದಲ್ಲಿ ಸ್ಟಿಚ್ ಆದಮೇಲೆ ಕಂಕ್ಳ ಹತ್ರ ಒಂದು ಪ್ಲಸ್ ಆಕಾರದಲ್ಲಿ ಬರಬೇಕು ಅಂದರೆ ನಾವು ಈ ರೀತಿ ಅದನ್ನು ಇಟ್ಕೊಂಡು ನೋಡ್ಕೊಬೇಕಾಗತ್ತೆ. ಇದನ್ನು ಕರೆಕ್ಟಾಗಿ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು, ಸ್ಲೀವ್ಸ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ನೀಟಾಗಿ ಫೋಲ್ಡ್ ಮಾಡಿಕೊಂಡು, ಒಂದು ಈ ಕಡೆ ಎಂಡ್ ಆಗ್ತಿದೆ ಅಂತ ಬರ್ತಾ ಇದೆ, ಇನ್ನೊಂದು ಈ ಕಡೆ ಎಂಡ್ ಆಗ್ತಿದೆ ಅಂತ, ಯಾವುದು ಜಾಸ್ತಿ ಎಂಡ್ ಆಗ್ತಿದೆ ನೋಡಿಕೊಂಡು ಅಲ್ಲಿಂದ 1.5 ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಏನು ಕೊಟ್ಟಿದ್ವಿ ಅಲ್ಲ ಅದನ್ನು ಮಾರ್ಕ್ ಮಾಡ್ಕೊಬೇಕು. ಈ ಕಡೆ ರಾಂಗ್ ಸೈಡಿಂದ ಅಂದರೆ ಆ ಕಡೆಯಿಂದ ನಮ್ಗೆ ಕಟ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ ಇಲ್ಲಿಂದ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಕ್ಕೊಂಡು, ಈ 1.5 ಇಂಚ್ ಜಾಗದಲ್ಲಿ ನಮಗೆ ಯಾವುದು ಶೇಪ್ ಇರಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಶೇಪ್ ಕಾಣಿಸ್ತಾ ಇದೆ ಅಲ್ಲ, ಈ ಶೇಪ್ ಇರಬಾರ್ದು. ಓಕೆನಾ, ಹಂಗೆ ನೋಡಿಕೊಂಡು ಕಟ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿ ಯಾವುದು ಶೇಪ್ ಇಲ್ಲ, ಇಲ್ಲಿ ನೋಡಿಕೊಂಡು ಕಟಿಂಗ್ ಮಾಡಿಕೊಂಡು ನೋಡಿ ಇಲ್ಲಿ ಯಾವುದು ಶೇಪ್ ಇಲ್ಲ. ಈಗ ಇದ್ರ ನಂತರನೇ ಶೇಪ್ ಇರೋದು. ಸೊ ಓಕೆ, ಇವಾಗ ನಾವು ಅಟ್ಯಾಚ್ ಮಾಡಿದಾಗ ನಮಗೆ ಒಂದು ಪ್ಲಸ್ ಆಕಾರದಲ್ಲಿ ಬರುತ್ತೆ ಕಂಕ್ಳ ಹತ್ರ. ಓಕೆನಾ, ಇದನ್ನು ನೀವು ಚೆಕ್ ಮಾಡಿಕೊಂಡು ಆ ನಂತರ ಅಟ್ಯಾಚ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ಬಿಗಿನರ್ಸ್ ಆಗಿರಲಿ ನಿಮಗೆ ಕರೆಕ್ಟಾಗಿ ಪ್ಲಸ್ ಆಕಾರದಲ್ಲಿ ಬಂದೇ ಬರುತ್ತೆ ಕಂಕ್ಳ ಹತ್ರ. ನೀವು ಕಟ್ಟಿಂಗಲ್ಲಿ ಏನೇ ವ್ಯತ್ಯಾಸ ಇದ್ರೂ ಸಹ ಇಲ್ಲಿ ಅದು ಸರಿ ಹೋಗ್ಬಿಡುತ್ತೆ. ಮತ್ತು ಸ್ಟಿಚ್ ಮಾಡಬೇಕಾದ್ರೆ ಈ ಹಿಂದ್ಗಡೆದು ಕೂಡ ಏನಿದೆ, ನಾವು ಶೋಲ್ಡರ್ ಅಟ್ಯಾಚ್ ಮಾಡಿದ್ವಲ್ಲ ಅದರದ್ದು ಕೂಡ ಏನಿದೆ ಅದು ಬೆನ್ನ ಕಡೆಗೆ ಹೋಗಬೇಕು. ಹಾಗೆ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ಸೈಡಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಬಿಡೋಣ. ಫುಲ್ಲು ಕ್ರಾಸಾಗಿ ಕಟ್ ಮಾಡ್ಕೊಂಬಿಡಿ. ಇದೇನು ಎಕ್ಸ್ಟ್ರಾ ಇದೆಯಲ್ಲ ಇಷ್ಟನ್ನು ಮಾತ್ರ ಕಟ್ ಮಾಡಿ. ಇಲ್ಲಿ ಅಷ್ಟೇ ಇರಬೇಕು, ಇಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಹಿಂಗೆ ಇಟ್ಕೊಂಡು ನೋಡ್ಕೊಂಡಾಗ ನಮಗೆ 1.5 ಇಂಚ್ ಮಾರ್ಜಿನ್ ನಾವೇನು ಸ್ಟಿಚ್ ಮಾಡ್ತೀವಲ್ಲ ಅಲ್ಲಿ ಆ ಭಾಗದಲ್ಲಿ ಕರೆಕ್ಟಾಗಿ ಬರುತ್ತೆ. ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ. ಇವಾಗ ಫಿಟ್ಟಿಂಗ್ ಮಾಡ್ಕೊಂಬಿಡೋಣ. ಮೊದಲಿಗೆ ತೋಳು. ಓಕೆನಾ, ತೋಳು ಮೆಷರ್ಮೆಂಟ್ ತೊಗೊಳೋದಕ್ಕೆ ಇದು ಮಾಮೂಲಿ ಚಿಕ್ಕ ತೋಳಿತ್ತು, ನಾನು ಇವಾಗ ದೊಡ್ಡ ತೋಳಲ್ವ ಇಟ್ಟಿರೋದು, ಉದ್ದ ತೋಳು. ಸೊ ಅದರಿಂದ ಇಲ್ಲಿ ನಾನು 5 ಕಾಲು ಅಂತ ತೊಗೊಂಡಿದ್ದೆ. 5 ಕಾಲಿಗೆ ಒಂದು ಮಾರ್ಕಿಂಗ್ನ ಹಾಕ್ಕೊತೀನಿ. ಆ ನಂತರ ಇಲ್ಲಿ ಇವಾಗ ನಾವು ಯಾವ ಸೈಡು ಚೆಸ್ಟ್ ಪಾರ್ಟ್ನ ನಾವು ಹಿಡಿತಾ ಇರೋದು ಅಂತ ನೋಡ್ಕೊಬೇಕು. ಇದು ಹುಕ್ಸ್ ಹಾಕೋ ಕಡೆ ಹಿಡಿತಾ ಇರೋದು. ಸೊ ಹುಕ್ಸ್ ಹಾಕೋ ಕಡೆ ಮೆಷರ್ಮೆಂಟ್ ತೊಗೊಬೇಕು. ಓಕೆನಾ, ಮೆಷರ್ಮೆಂಟು ಇದು 10 ಬರುತ್ತೆ. ನಾನು ಅಂದರೆ ಇದೇ ಸುತ್ತಳತೆಯಲ್ಲಿ ನಾವು ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ ಲೈನಿಂಗ್ ಕಟ್ ಮಾಡ್ಕೊಬೇಕಾದ್ರೆ 10 ಇಂಚ್ ಇತ್ತು. ಓಕೆನಾ, ಸೊ ಅದನ್ನು 10 ಇಂಚು ಮಾರ್ಕ್ನ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಕಡೆಯಿಂದನೇ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ನ ಮಾಡ್ಕೊಬೇಕು. ಅದಾದಮೇಲೆ ಇನ್ನು ಕೆಳಗಡೆ ಬಂದು ಸೇಮ್ ಅದೇನಿತ್ತು ಕೆಳಗಡೆ ಅವ್ರದ್ದು ಎಷ್ಟಿತ್ತು ಮಾಮೂಲಿ ಹುಕ್ಸ್ ಹಾಕೋ ಕಡೆನೇ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಬೇಕು. ಓಕೆನಾ, ಇದಿಷ್ಟ ಆದಮೇಲೆ ಇವಾಗ ಸ್ಟಿಚ್ ಹಾಕ್ಕೊಂಡು ಬಂದುಬಿಡೋಣ. ಇದ್ರದ್ದು ಅಷ್ಟೇ, ಈ ಕಂಕ್ಳದು ನಾವು ಸ್ಟಿಚ್ ಮಾಡಿರ್ತೀವಲ್ಲ ಆ ಕೂಡ ಮೇಲ್ಗಡೆ ಹೋಗಬೇಕು. ಹಾಗೆ ನೋಡಿಕೊಂಡು ಹಿಂದೆಗಡೆದು ಅಷ್ಟೇ ಮೇಲ್ಗಡೆ ಹೋಗಬೇಕು, ಈಗ ಮುಂದೆಗಡೆದು ಅಷ್ಟೇ ಮೇಲ್ಗಡೆ ಹೋಗಬೇಕು. ಆಗ ನೋಡಿಕೊಂಡು ಎರಡನ್ನೂ ಮೇಲ್ಗಡೆ ನೋಡಿ. ಈಗ ಫುಲ್ಲು ಫಿನಿಶ್ ಆಗಿದೆ ಬ್ಲೌಸು. ಅದು ವಿಡಿಯೋ ಕಟ್ಟಾಯಿತು ಸ್ವಲ್ಪ. ನೋಡಿ ಸೈಡು ಅಷ್ಟೇ ಕ್ಲೀನಾಗಿ ಬಂದಿದೆ. ಫಿನಿಶಿಂಗು ಒಂದು ಪ್ಲಸ್ ಥರನೇ ಬಂದಿದೆ. ಈ ಸೈಡು ಅಷ್ಟೇ
ಎಲ್ಲ ಒಂದು ಪಾಯಿಂಟಷ್ಟು ಒಂಚೂರು ಅಬ್ಸರ್ವ್ ಮಾಡಿದ್ರೆ ಒಂದು ಪಾಯಿಂಟ್ ಕಾಣಿಸುತ್ತೆ, ಬಟ್ ಇಲ್ಲ ಅಂದರೆ ಮಾಮೂಲಿ ಪ್ಲಸ್ ಥರನೇ ಆರಾಮಾಗಿ ಬರುತ್ತೆ ಅದು. ಸೊ ಇಷ್ಟೇ ನೋಡಿ, ಆರಾಮಾಗಿ ನಾವು ಒಂದು ಫಿಟ್ಟಿಂಗ್ನ ಮಾಡ್ಕೊಬೋದು. ಈ ರೀತಿ ನಿಮಗೆ ಒಂದು ಈ ಥರ ಪ್ಲಸ್ ಥರ ಬರಬೇಕು ಅಂತ ಅಂದರೆ ನಾನು ಹೇಳೋದ್ನಲ್ಲ ಟಿಪ್ಸು, ಅದನ್ನು ಫಾಲೋ ಮಾಡಿ. ಆವಾಗ ನಿಮಗೂ ಇದೇ ರೀತಿ ಬರುತ್ತೆ. ನಿಮ್ಗೆ ಯಾರಾದರೂ ತುಂಬ ವೇರಿಯೇಷನ್ ಬರ್ತಾ ಇದ್ದರೆ ಆ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ಮಾಮೂಲಿ ಹುಕ್ ಹಾಕಿ ನಾನು ರೆಡಿ ಮಾಡ್ಕೊತೀನಿ. ಇಷ್ಟೇ, ಇವ್ರಿಗೆ ಟೈಂಗೆಲ್ಲ ಏನೂ ಹಾಕೋದೇನೂ ಇರೋದಿಲ್ಲ. ಇಷ್ಟೇ, ಇಲ್ಲಿಗೂ ಅಷ್ಟೇ ಕೂಳಗಳನ್ನ ಬಿಟ್ಟಿದ್ದೆ ಅಲ್ಲ, ಸೊ ಇಲ್ಲೇನೂ ಹಾಕೋಂಗಿಲ್ಲ. ಇಲ್ಲಿ ಮಾತ್ರ 5 ಹುಕ್ಸ್ ಹಾಕಿದ್ರೆ ಆಯಿತು. ಮತ್ತು ಇಲ್ಲಿ ಕತ್ತತ್ರ ಇದೆಲ್ಲ ಓವರ್ಲಾಕ್ ಮಾಡಿಕೊಂಡು ಇದೇನಿರುತ್ತಲ್ಲ ಕೂಳ ಒಳಗಡೆ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ, ಅದು ಬಂದು ಈ ಕಡೆ ಈ ಥರ ಬೆನ್ನಿಗೆ ಅದು ಸೇರ್ಕೋಬೇಕು. ಆ ರೀತಿ ನೋಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ, ಅಥವಾ ನೀವು ಒಳಗಡೆಯಿಂದ ಒಂಚೂರು ಹೆಮ್ಮಿಂಗ್ನ ಮಾಡ್ಕೊಳ್ಳಿ. ಇದು ಹಿಂಗೆ ನಿಂತ್ಕೊಬಾರ್ದು, ಈ ರೀತಿ ಒಳಗಡೆಗೆ ಫೋಲ್ಡ್ ಆಗೋ ರೀತಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿಗೆ 40 ಎದೆ ಸುತ್ತಳತೆಯ ಬ್ಲೌಸು ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗಿದೆ. ಈ 40 ಎದೆ ಸುತ್ತಳತೆ ಬ್ಲೌಸು ನಿಮಗೂ ಇಷ್ಟಿಷ್ಟೇ ಮೆಜರ್ಮೆಂಟ್ ತೊಗೊಬೇಕು ಅಂತ ನಾನು ಹೇಳೋದಿಲ್ಲ. ನಿಮಗೆ ಶೋಲ್ಡರ್ ಎಷ್ಟಿರುತ್ತೆ, ಕಂಕ್ಳು ಎಷ್ಟಿರುತ್ತೆ, ಮತ್ತು ಕತ್ತು ಮುಂದೆಗಡೆ ಎಷ್ಟಿರುತ್ತೆ, ಕತ್ತು ಹಿಂದೆಗಡೆ ಎಷ್ಟಿರುತ್ತೆ, ಆ ಮೆಜರ್ಮೆಂಟ್ನ ನೋಡಿಕೊಂಡು ನೀವು ನಿಮ್ಮ ಅಳತೆನ ಆರಾಮಾಗಿ ತೊಗೊಳ್ಳಿ. ಇಷ್ಟಿಷ್ಟೇ ತೊಗೊಳ್ಳಿ ಅಂತ ನಾನು ಎಲ್ಲೂ ಸಹ ಹೇಳೋಲ್ಲ, ಯಾಕಂದರೆ ಒಬ್ಬೊಬ್ಬರು ಬಾಡಿ ಸೈಜ್ಗಳು ಒಂದೊಂದು ಥರ ಇರುತ್ತೆ, ವೇರಿಯೇಷನ್ ಆಗೇ ಆಗುತ್ತೆ. ಸೊ ಯಾವ ಮೆಥಡಲ್ಲಿ ತೊಗೊಬೇಕು ಅನ್ನೋ ಐಡಿಯಾಸ್ನ ಮಾತ್ರ ನಾನು ಕೊಡ್ತೀನಿ. ನೀವು ಅದನ್ನು ಸ್ವತಃ ನೀವೇ ಪ್ರಾಕ್ಟೀಸ್ ಮಾಡಿ, ನೀವು ಅದನ್ನು ಆ ಮೆಥಡ್ನ ಬಳಸ್ಕೊಂಡು ನೀವು ಕಲ್ತ್ಕೊಬೇಕು ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಟೈಲರಿಂಗ್ ಟ್ಯುಟೋರಿಯಲ್ಸ್ಗಳಿಗಾಗಿ, ಇದೇ ರೀತಿ ಟೈಲರಿಂಗ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.